ಒಣದ್ರಾಕ್ಷಿಯನ್ನ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ಅಪಾರ ಲಾಭಗಳಿವೆ. ಒಣದ್ರಾಕ್ಷಿಯನ್ನ ಹಾಗೆಯೇ ತಿನ್ನೋದಕ್ಕಿಂತ ನೆನೆಸಿಟ್ಟು ಸೇವಿಸಿದ್ರೆ ಲಾಭ ಇನ್ನೂ ದುಪ್ಪಟ್ಟಾಗುತ್ತೆ. ಆ ಕುರಿತ ಮಾಹಿತಿ ಇಲ್ಲಿದೆ ನೋಡಿ. ಬೆಳಗ್ಗೆದ್ದ ಕೂಡಲೇ ನೆನೆಸಿದ ಒಣದ್ರಾಕ್ಷಿ ತಿನ್ನಿ. ಒಣದ್ರಾಕ್ಷಿಯ 10 ಪ್ರಯೋಜನಗಳಿವು. ಒಣದ್ರಾಕ್ಷಿಯನ್ನ ನೀರಿನಲ್ಲಿ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆದ್ದು ಸೇವಿಸೋ ಅಭ್ಯಾಸ ಇವತ್ತಿಂದಲೇ ಮಾಡ್ಕೊಳ್ಳಿ. ಇದು ನಿಮಗೆ 10 ರೀತಿಯಲ್ಲಿ ಆರೋಗ್ಯಕ್ಕೆ ಪ್ರಯೋಜನ ತರುತ್ತೆ. ಡ್ರೈ ಫ್ರೂಟ್ಸ್ ವಿಭಾಗಕ್ಕೆ ಸೇರಿದಾಗಲೇ ಒಣದ್ರಾಕ್ಷಿ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ ಅನ್ನೋದು ಗ್ಯಾರಂಟಿ. ಅದನ್ನ ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆದ್ದು ಸೇವಿಸ್ತಿರಂತೂ ಅದರ ಆರೋಗ್ಯ ಪ್ರಯೋಜನಗಳು ಡಬಲ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆದ್ರೆ ನೀರಿನಲ್ಲಿ ನೆನೆಸಿದ ಒಣದ್ರಾಕ್ಷಿಯು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತೆ. ವಿಶೇಷವಾಗಿ ಬೆಳಗ್ಗೆ ಮೊದಲು ಸೇವಿಸಿದಾಗ ಆಶ್ಚರ್ಯಕರವಾದ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ. ನೆನೆಸಿದ ಒಣದ್ರಾಕ್ಷಿಯನ್ನ ಬೆಳಗ್ಗೆದ್ದ ಕೂಡಲೇ ಸೇವಿಸೋಕೆ 10 ಕಾರಣಗಳು ಇಲ್ಲಿವೆ. ದ್ರಾಕ್ಷಿಯನ್ನ ನೆನೆಸೋದ್ರಿಂದ ಒಣದ್ರಾಕ್ಷಿಗಳು ಮೃದುಗೊಳ್ತವೆ. ಇದರಿಂದ ಅವುಗಳನ್ನ ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತೆ. ವಿಶೇಷವಾಗಿ ಜೀರ್ಣ ಸಮಸ್ಯೆ ಹೊಂದಿರೋರಿಗೆ ಇದು ವರದಾನವಾಗಿದೆ. ಹೆಚ್ಚುವರಿಯಾಗಿ ನೆನೆಸುವ ಪ್ರಕ್ರಿಯೆಯು ಕಿಣ್ವಗಳನ್ನ ಸಕ್ರಿಯಗೊಳಿಸುತ್ತೆ. ಇದು ಪೋಷಕಾಂಶಗಳನ್ನ ಒಡೆಯುವಲ್ಲಿ ಸಹಾಯ ಮಾಡುತ್ತೆ. ಇದು ದೇಹವು ಅದನ್ನ ಉತ್ತಮವಾಗಿ ಹೀರಿಕೊಳ್ಳಲು ಕಾರಣವಾಗುತ್ತೆ. ಒಣದ್ರಾಕ್ಷಿಯಲ್ಲಿ ಕಬ್ಬಿಣ ಸಮೃದ್ಧವಾಗಿದೆ. ಇದು ದೇಹದಾದ್ಯಂತ ಆಮ್ಲಜನಕವನ್ನು ಸಾಗಿಸಲು ಅವಶ್ಯಕವಾಗಿದೆ. ಒಣದ್ರಾಕ್ಷಿಯನ್ನ ನೆನೆಸೋದ್ರಿಂದ ದೇಹವು ಕಬ್ಬಿಣವನ್ನ ಚೆನ್ನಾಗಿ ಹೀರಿಕೊಳ್ಳುತ್ತೆ. ಹಾಗೆಯೇ ಶಕ್ತಿಯ ಮಟ್ಟವನ್ನ ಸುಧಾರಿಸುತ್ತೆ. ಇನ್ನು ಒಣದ್ರಾಕ್ಷಿ ನೈಸರ್ಗಿಕ ಸಕ್ಕರೆಗಳನ್ನ ಹೊಂದಿದ್ರೆ ನೆನೆಸುವಿಕೆಯು ರಕ್ತ ಪ್ರವಾಹಕ್ಕೆ ಅವುಗಳ ಬಿಡುಗಡೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವ ವ್ಯಕ್ತಿಗಳಿಗೆ ಇದು ಪ್ರಯೋಜನಕಾರಿಯಾಗಿದೆ. ಯಾಕಂದ್ರೆ ಇದು ಸ್ಪ್ರೈಕ್ ಮತ್ತು ಕ್ರ್ಯಾಶ್ಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ಇನ್ನು ಒಣದ್ರಾಕ್ಷಿಗಳನ್ನ ನೆನೆಸಲು ಬಳಸೋ ನೀರು ಅವುಗಳ ಪೋಷಕಾಂಶಗಳು ಮತ್ತು ಫೈಬರ್ನಿಂದ ತುಂಬಿ ನೈಸರ್ಗಿಕ ನಿರ್ವಿಷೀಕರಣ ಪಾನೀಯವನ್ನ ರಚಿಸುತ್ತೆ. ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನ ಕುಡಿಯೋದ್ರಿಂದಲೂ ವಿಷವನ್ನ ಹೊರಹಾಕಲು ಮತ್ತು ಯಕೃತ್ತಿನ ಕಾರ್ಯವನ್ನ ಸುಧಾರಿಸಲು ಸಹಾಯವಾಗುತ್ತೆ. ಇನ್ನು ಒಣದ್ರಾಕ್ಷಿಯು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಇಂದ ತುಂಬಿರುತ್ತೆ. ಇದು ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಗೆ, ರೋಗ ನಿರೋಧಕ ಶಕ್ತಿಗೆ ಬೆಂಬಲ ನೀಡುತ್ತೆ. ಇವುಗಳನ್ನ ನಿಯಮಿತವಾಗಿ ಸೇವಿಸುವುದರಿಂದ ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ನೀವು ಆರೋಗ್ಯವಾಗಿರಲು ಸಹಕಾರಿ. ಒಣದ್ರಾಕ್ಷಿಯಲ್ಲಿರುವ ನಾರಿನಂಶ ನೆನೆಸೋದ್ರಿಂದ ಮತ್ತಷ್ಟು ಹೆಚ್ಚುತ್ತೆ. ಇದು ನಿಯಮಿತ ಕರುಳಿನ ಚಲನೆಯನ್ನ ಉತ್ತೇಜಿಸುತ್ತೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡೋದರ ಜೊತೆಗೆ ಮಲಬದ್ಧತೆ ಸಮಸ್ಯೆ ನಿವಾರಿಸುತ್ತೆ. ಹಾಗೆಯೇ ಒಣದ್ರಾಕ್ಷಿಯಲ್ಲಿ ಬೋರಾನ್ ಇರುತ್ತೆ. ಇದು ಮೂಳೆಯ ಆರೋಗ್ಯ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಖನಿಜ. ನೆನೆಸುವಿಕೆಯು ಬೋರಾನ್ ಜೈವಿಕ ಲಭ್ಯತೆಯನ್ನು ಹೆಚ್ಚಿಸುತ್ತೆ. ನಿಮ್ಮ ದೇಹವು ಅದನ್ನು ಹೀರಿಕೊಳ್ಳಲು ಮತ್ತು ಮೂಳೆಗಳು ಬಲಗೊಳ್ಳಲು ಸುಲಭವಾಗುತ್ತೆ. ಒಣದ್ರಾಕ್ಷಿಯಲ್ಲಿರುವ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತದೊತ್ತಡವನ್ನು ನಿಯಂತ್ರಿಸುವ ಮೂಲಕ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ. ನೆನೆಸೋದು ಅವುಗಳ ಪ್ರಯೋಜನಗಳನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ನಿಮ್ಮ ಹೃದಯವನ್ನ ವಿವಿಧ ಅಪಾಯಗಳಿಂದ ಇದು ರಕ್ಷಿಸುತ್ತೆ. ನೆನೆಸಿದ ಒಣದ್ರಾಕ್ಷಿ ನಿಮ್ಮ ಬೆಳಗಿನ ಸ್ಮೂತಿಗಳಲ್ಲಿ ಸಂಸ್ಕರಿಸಿದ ಸಕ್ಕರೆಗೆ ಆರೋಗ್ಯಕರ ಪರ್ಯಾಯವಾಗಿದೆ. ಅಮೂಲ್ಯವಾದ ಪೋಷಕಾಂಶಗಳನ್ನು ಒದಗಿಸುವಾಗ ಅವರ ನೈಸರ್ಗಿಕ ಮಾಧುರ್ಯವು ನಿಮ್ಮ ಕಡು ಬಯಕೆಗಳನ್ನು ಪೂರೈಸುತ್ತೆ. ಇನ್ನು ಒಣದ್ರಾಕ್ಷಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಪ್ರೀ ರ್ಯಾಡಿಕಲ್ಗಳನ್ನು ಎದುರಿಸಲು ಸಹಾಯ ಮಾಡುತ್ತವೆ. ಈ ಪ್ರೀ ರ್ಯಾಡಿಕಲ್ಗಳು ಚರ್ಮದ ಕೋಶಗಳನ್ನು ಹಾನಿಗೊಳಿಸುತ್ತವೆ, ಹಾಗೆಯೇ ವಯಸ್ಸಾಗಲು ಕೊಡುಗೆ ನೀಡುತ್ತವೆ. ಆದರೆ ಒಣದ್ರಾಕ್ಷಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಆರೋಗ್ಯಕರ ಹೊಳೆಯುವ ಚರ್ಮವನ್ನು ಉತ್ತೇಜಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.